ಮಕರ ರಾಶಿಯ ವೀಕ್ಷಕರಿಗೆ ಒಂದು ವಿಶೇಷವಾದಂತಹ ವಿಡಿಯೋ ಇದಾಗಲಿದೆ. ಯಾಕೆಂದರೆ ನೀವು ಮಕರ ರಾಶಿಯ ವೀಕ್ಷಕರಾಗಿದ್ದು, ಅಂದರೆ ನೀವು ಮಕರ ರಾಶಿಯವರಾಗಿದ್ದು ಸಾಲ ಬಾಧೆಗಳಲ್ಲೇನಾದರೂ ಸಿಲುಕಿಕೊಂಡಿದ್ದರೆ, ಸಾಲ ತುಂಬ ಮಾಡಿಬಿಟ್ಟಿದ್ದೀನಿ, ತೀರ್ಸೋಕ್ಕಾಗ್ತಾ ಇಲ್ಲ, ಏನಾದರೂ ಒಂದು ದೇವತಾರಾಧನೆ ಪೂಜೆ ಪುನಸ್ಕಾರ ಹೇಳಿ ನನಗೆ ಬೇಗ ಸಾಲ ತೀರಬೇಕು ಅಂತಲೋ, ಅಥವಾ ಗುರುಳೆ ಏನೋ ದುಡ್ಡಿತ್ತು ಯಾರೋ ಕೇಳಿದ್ರು ಭಾಳ ಕಷ್ಟಪಟ್ಟು ದುಡ್ಡು ಗುರುಳೆ ಕೊಟ್ಬಿಟ್ಟೆ, ಇವಾಗ ವಾಪಸ್ ಕೊಡ್ತಾ ಇಲ್ಲ, ನನಗೆ ಬೇಕಾಗಿದೆ, ನನಗೆ ದುಡ್ಡು ಬೇಕೀಗ, ಅವ್ರು ಯಾರು ವಾಪಸ್ ಕೊಡ್ತಾ ಇಲ್ಲ, ಯಾವ ದೇವ್ರ ಮೊರೆ ಹೋದರೆ ನನ್ನ ದುಡ್ಡು ವಾಪಸ್ ಬರುತ್ತೆ ಗುರುಗಳೇ ಅನ್ನೋ ರೀತಿಯ ಪ್ರಶ್ನೆ ಇದ್ದು ಮಕರ ರಾಶಿಯವರಾಗಿದ್ದರೆ, ಅಥವಾ ಮಕರ ರಾಶಿ ಗುರುಳೆ ನನಗೊಂದು ಅರ್ಜೆಂಟಾಗಿ ಒಂದು ಲೋನ್ ಬೇಕು, ನನಗೆ ಬಿಸ್ನೆಸ್ ಮಾಡೋಕ್ಕೆ ಲೋನ್ ಬೇಕು, ಅಥವಾ ಮನೆ ಕಟ್ಟೋಕ್ಕೆ ಗಾಡಿ ತಗೊಳ್ಳೋಕ್ಕೆ ಏನಕ್ಕೋ ಒಂದು ಲೋನ್ ಬೇಕು, ಸಿಗ್ತಾ ಇಲ್ಲ, ಸಿಬಿಲ್ ಪ್ರಾಬ್ಲಮ್ ಅದು ಇದು ಏನೋ ಹೇಳ್ತಾ ಇದ್ದಾರೆ. ನೀವು ಯಾವ್ದಾದ್ರು ಒಂದು ವಿಶೇಷವಾದಂತಹ ಪೂಜೆ ಪರಿಹಾರ ಹೇಳಿ ಈ ಸಾಲ ಬಾಧೆಯಿಂದ ನನಗೆ ಸಾಲ ಟೆನ್ಷನ್ ನನಗೆ ಪರಿಹಾರ ಆಗ್ಬಿಡ್ಬೇಕು. ನಿಮ್ಮದು ಯಾವುದೇ ಸಾಲದ ಟೆನ್ಷನ್ ಆಗಿದ್ದು ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್. ಅಥವಾ ನಿಮ್ಮ ಫ್ರೆಂಡ್ ಯಾರು ಮಕರ ರಾಶಿಯವರು ಇದರ ಸಾಲದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ದರೆ ದಯವಿಟ್ಟು ವಿಡಿಯೋ ಅವರಿಗೆ ಫಾರ್ವರ್ಡ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗತ್ತರ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ, ಆಯ್ತಲ್ವಾ? ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಬೇಗ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಮರಿಬೇಡಿ. ಯಾಕೆ ಅಂತಂದರೆ ಈಗ ಸಾಲ ಇಲ್ದಿರೋರು ಯಾವ ರಾಶಿಯವರು ಇದ್ದಾರೆ ಸ್ವಾಮಿ? ಎಲ್ಲ ರಾಶಿಯವರಿಗೂ ಸಾಲ ಬೇಕು. ಒಂದೊಂದು ರಾಶಿಯವರಿಗೂ ಒಂದೊಂದು ವಿಭಿನ್ನವಾದ ವಿಶೇಷವಾದಂತಹ ಪರಿಹಾರಗಳು ಬರುತ್ತೆ ಸಾಲದ ವಿಚಾರವಾಗಿ ಬಂದಾಗ. ಈಗ ಮಕರ ರಾಶಿಯವರಿಗೆ ಬಂದರೆ ನಾನು ಹೇಳ್ತೇನೆ, ಮಕರ ರಾಶಿಯವರು ಬಹಳ ಮುಖ್ಯವಾಗಿ ಬುಧವಾರ ಒಂದು ಹೊತ್ತು ಉಪವಾಸವನ್ನು ಮಾಡತಕ್ಕಂಥದ್ದು, ಹಾಗೂ ಬಹಳ ವಿಶೇಷವಾಗಿ ಏಕಾದಶಿ ಯಾವತ್ತಿದೆ ಅಂತ ನೋಡಿಕೊಂಡು, ಪಂಚಾಂಗದಲ್ಲಿ ನೀವು ಏಕಾದಶಿ ಯಾವಾಗ ಬರುತ್ತೆ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಆ ಏಕಾದಶಿ ದಿವಸ ಮನೆ ಹತ್ತಿರದಲ್ಲಿ ಆದರೂ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಆಮೇಲೆ ರಂಗನಾಥ, ವೆಂಕಟೇಶ್ವರ, ಯಾವ್ದಾದ್ರು ನರಸಿಂಹದೇವರು, ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಿ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಯಾವ ಮಕರ ರಾಶಿಯವರು ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಸಾಲಬಾಧೆಗಳಲ್ಲಿ ಸಿಲುಕಣಲ್ಲ ಅವರು. ಎರಡನೇದಾಗಿ ಮಹಾವಿಷ್ಣುವಿಗೆ ಪೂಜೆ ಮಾಡಿದ ತುಳಸಿಯನ್ನು 2 ದಳ ಇರಬೇಕು. ತುಳಸಿ ಯಾವಾಗಲೂ ಅದನ್ನು ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡೇ ತಿರುಗ್ತಾ ಇರಿ. ನಿಮ್ಮ ಜೇಬಲ್ಲಿ ಅಥವಾ ನಿಮ್ಮ ಕಿವಿಯಲ್ಲೋ, ನಿಮ್ಮ ತಲೆ ಮೇಲೋ, ನಿಮ್ಮ ಜೇಬಲ್ಲೋ ತುಳಸಿ ಇದೆ ಅಂತಾದರೆ, ನೀವು ಮಕರ ರಾಶಿಯವರು ಅಂತಾದರೆ, ವಿಷ್ಣುವಿಗೆ ಅರ್ಪಿತವಾದ ವಿಷ್ಣುವಿನ ಪ್ರಸಾದ ತುಳಸಿ ಅದು ಅಂತಾದರೆ ನಿಮಗೆ ಯಾವುದೇ ರೀತಿಯಾದಂತಹ ಸಾಲಬಾಧೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇಲ್ಲ ಗುರುಳೇನು ಅದೆಲ್ಲ ಆಗ್ತದೆ ಅಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಿಷ್ಣು ಅಷ್ಟೋತ್ತರ ಪಠನೆ ಮಾಡಿ, ಅದು ಆಗ್ತಾ ಇಲ್ವಾ? ಆಗೊಂದು ವಿಶೇಷವಾದಂತಹದ್ದು ಹೇಳ್ತೇನೆ. ಯಾಕೆಂದರೆ ಇದು ಬೇರೆ ಥರ. ಈಗ ಡಯಾಬಿಟೀಸಲ್ಲಿ ಟೈಪ್ 1 ಟೈಪ್ 2 ಅಂತಿರ್ತಲ್ಲ ಡಯಾಬಿಟೀಸು, ಅದೇ ಥರ ಸಾಲಗಳು ನಿಮಗೆ ಏನಕ್ಕೆ ಬರ್ತದೆ ಅನ್ನೋವಂಥದ್ದನ್ನ ನಾವು ನೋಡ್ಕೊಂಡು ಅದಕ್ಕೆ ಪರಿಹಾರ ಮಾಡಬೇಕಾಗತ್ತೆ. ನೋಡಿ, ಸಾಲಗಳಿಗೆ ಸಾರ್ವತ್ರಿಕವಾಗಿ ಯಾವುದೇ ರಾಶಿಯವರಾಗಿರಲಿ ಸಾಲಗಳಿಗೆ ಕಾರಣೀಭೂತನಾಗತಕ್ಕಂಥವನು ಯಾರು ಗೊತ್ತಾ? ಕುಜಗ್ರಹ. ಅಂಗಾರಕ ಋಣ ಬಾಧೆಯನ್ನು ತೋರಿಸ್ತಕ್ಕಂಥವನು. ಋಣ ಅಂದರೆ ಸಾಲ ಅಂತ ಹೇಳಿ. ಸೊ ಅದು ಕೊಟ್ಟ ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸೋದು ಸಾಲ ಇರ್ಬೋದು, ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರ್ಬೋದು, ಏನು ಬೇಕು ಸಾಲ ಅನ್ನುವಂಥದ್ದು ಏನೇ ಇದ್ರೂ ಸಮಸ್ಯೆ ಆಗಬೇಕಂದ್ರೆ ಕುಜ ಅಂಗಾರಕ ಅಂತ ಹೇಳ್ತಾರೆ. ಸೊ ಕುಜನ ಆರಾಧನೆಯನ್ನು, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಯಾರು ಮಾಡ್ತಾರೋ ಅವರ ಸಾಲ ಬಾಧೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಕಮೆಂಟ್ ಮಾಡಿ ನೋಡೋಣ ಯಾರು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂಥೇಳಿ. ನೋಡಿ, ಬಹಳ ಮುಖ್ಯವಾಗಿ ಇದರಲ್ಲೂ ವಿಶೇಷ ಸಿಂಪಲ್ ಪರಿಹಾರಗಳೆಲ್ಲ ಹೇಳ್ತೇನೆ ನಿಮಗೆ. ಅಂಗಾರಕನ ಅಂದರೆ ಕುಜನ ಸಮಸ್ಯೆಗಳಿದ್ದಾಗ ಅದೇ ನಿಮಗೆ ಋಣಬಾಧೆಗಳಾಗಿ ಅಂದರೆ ಸಾಲಬಾಧೆಗಳಾಗಿ ನಿಮಗೆ ಇದಾಗ್ತದೆ. ಸೊ ನೀವು ಮಕರ ರಾಶಿಯರು ಏನು ಮಾಡಬೇಕು, ವರ್ಷಕ್ಕೊಂದು ಸಲ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಬಂದುಬಿಡಬೇಕು. 4 ಅದ್ಭುತವಾದ ಕ್ಷೇತ್ರಗಳಿದಾವೆ ನಮಗೆ. ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ, ಮುಗುವಾ ಸುಬ್ರಹ್ಮಣ್ಯ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಆಮೇಲೆ ದಕ್ಷಿಣ ಕನ್ನಡ ಮಂಗಳೂರು ಆ ಕಡೆ ನಿಮಗೆ ಕಡಂದಾಳಿ ಸುಬ್ರಹ್ಮಣ್ಯ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ, ಪೂಜೆ, ಅಭಿಷೇಕ, ತುಲಾಭಾರ ಸೇವೆ ಏನು ಮಾಡಿಸ್ಕೊಂಡು ಬಂದರೂ ಕೂಡ ನಿಮ್ಮ ಸಾಲಬಾಧೆಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಗೊತ್ತಲ್ವಾ? ಸೊ ನಾನು ಹೇಳಿದ ಆ ಮೊದಲನೇ ಭಾಗ ನಾನೇನು ಸಿಂಪಲ್ ಪರಿಹಾರ ಹೇಳಿದೆ ಅದನ್ನು ಮಾಡಿ. ಅದಾಗಲಿಲ್ಲ ಅಂತಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತಕ್ಕಂಥದ್ದು ಕುಜ. ಸೊ ಅದರಿಂದಾಗಿ ಮನೆ ಹತ್ತಿರದಲ್ಲೆಲ್ಲರೂ ಯಾವುದೇ ದೇವಸ್ಥಾನ ಅದರಲ್ಲಿ ನವಗ್ರಹಗಳಿರುತ್ತೆ, ಆ ನವಗ್ರಹದಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ದಕ್ಷಿಣ ದಿಗ್ಭಾಗದಲ್ಲಿ ಮಧ್ಯದಲ್ಲಿ ನಿಮಗೆ ಕುಜಗ್ರಹ ಇರ್ತಾನೆ. ಆ ಕುಜನ ಆರಾಧನೆ ಇದೆಯಲ್ಲ ಅದು ಬಹಳ
ಮುಖ್ಯವಾಗಿರತಕ್ಕಂಥದ್ದು ಆ ಕುಜನ ಸ್ತೋತ್ರಗಳು. ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದ್ಭುತವಾದ ಋಣಬಾಧ ನಿವಾರಕ ಅಂಗಾರಕ ಸ್ತೋತ್ರವನ್ನು ಸಹ ನಾನು ನಿಮಗೆ ಕೇಳಿಸ್ತೇನೆ. ಅದನ್ನು ಡೈಲಿ ಕೇಳಿಸ್ಕೊಳ್ಳಿ ಕೂಡ, ಅದು ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಕುಜನ ಆರಾಧನೆ ಅಂದ ತಕ್ಷಣ ನಿಮ್ಮ ಮಕರ ರಾಶಿಯವರ ಎಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಕುಜನ ಆರಾಧನೆ ಜೊತೆಗೆ ಇಲ್ಲಿ ಒಂದು ತ್ರಿಕೋಣಾಕಾರ ಮಂಡಲ ಅಂತ ಬರ್ತದೆ, ಅದು ಕುಜನ ಮಂಡಲ. ಅದು ಆಯಿತಾ. ತೊಗರಿ ಬೇಳೆ ಕುಜನ ಧಾನ್ಯ, ಕೆಂಪು ವಸ್ತ್ರ ಅಥವಾ ಕೆಂಪು ಬಣ್ಣ ಕುಜನ ಬಣ್ಣ, ಹಾಗೆ ತ್ರಿಕೋಣಾಕಾರ ಕುಜನ ಮಂಡಲ ಟ್ರಯಾಂಗಲ್ ಶೇಪು, ಹಾಗೂ ಹವಳ ಕುಜನ ರತ್ನ. ಸೊ ಹವಳವನ್ನು ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿಕೊಂಡು ಕುಜನ ವಿಶೇಷವಾಗಿ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಂಡ್ರಂತೂ ಪವರ್ಫುಲ್ ಆಗಿಬಿಡತ್ತದು. ಸೊ ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದ್ರೆ, ವಿಶೇಷ ಪರಿಹಾರದಲ್ಲಿ ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ, ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ 1008 ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ, ಆದ್ರಿಂದ ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು, ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನೋ ಲಿಂಕ್ ಆಗಿರತಕ್ಕಂಥದ್ದು. ಸೊ ಅದರಿಂದಾಗಿ ಋಣಬಾಧ ನಿವಾರಕ ಅಂದರೆ ಸಾಲಬಾಧೆ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆ ಕುಜನ ರತ್ನ, ನಾನು ಆಗಲೇ ಹೇಳಿದೆ ನಿಮಗೆ, ಕುಜನ ರತ್ನ ಯಾವುದು? ಹವಳ, ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ. ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನು ಕಟ್ ಮಾಡಿಸಿ ಅದನ್ನು ಈ ಥರ ಇದನ್ನು ಈ ಒಂದು ಹವಳವನ್ನು ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ, ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ. ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರಿಲೇಟೆಡ್ ಟು ಮನಿ, ದುಡ್ಡು ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಹೋಮಗಳು ಅವೆಲ್ಲ. ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ನವೆಂಬರ್ 5ನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ. ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ, ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ, ತ್ರಿಕೋಣಾಕಾರ ಮಂಡಲದ ಹವಳವನ್ನ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಲೈವಲ್ಲಿ. ಹಾಗೂ 10:30 ಆಚೆಗೆ ಹೋಮ ಇರ್ತದೆ. ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು, ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ಇಲ್ಲಾಂದರೆ ಭಾಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು, ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆಗೆ ಹಾಕ್ಕೋಬಹುದು, ನಿಮ್ಮ ಅನುಕೂಲ. ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ, ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಜೊತೆಗೆ ಇರ್ತದೆ. ಹಾಗೂ ಆ ಹೋಮಗಳ ಭಸ್ಮ, ನಾಗಾರದ ನಷ್ಟ ನಿಮ್ಮ ಹಣೆಯಲ್ಲಿರ್ತದೆ. ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು ಪರಿಹಾರ ಆಗಬೇಕು. ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮಿಂದ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ, ಶ್ಲೋಕವನ್ನು ಸಹ, ಸ್ತೋತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಥ ಋಣವಿಮೋಚಕ ಮಂಗಲ ಸ್ತೋತ್ರಂ. ಓಂ
ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮ ವಿರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ತಂ ಮಂಗಳಂ ಪ್ರಣಮಾಮ್ಯಹಂ ಸ್ತೋತ್ರಮಂಗಾರಕಸ್ಯೈತತ್ ಪಠನೀಯಂ ಸದಾ ನೃಭಿಃ ನ ತೇಷಾಂ ಭೌಮಜಾ ಪೀಡಾ ಸ್ವರ್ಲಾಪಿ ಭವತಿ ಕ್ವಚಿತ್ ಅಂಗಾರಕ ಮಹಾಭಾಗ ಭಗವನ್ ಭಕ್ತವತ್ಸಲ ತ್ವಾಂ ನಮಾಮಿ ಮಮಾಶೇಷ ಮೃಣಮಾಶು ವಿನಾಶಯ ಋಣರೋಗಾದಿ ದಾರಿದ್ರ್ಯ ಯೇ ಚಾನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಮೃಷ್ಟೋ ಹರಸಿ ತತ್ಕ್ಷಣಾತ್ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾನಾಂ ತು ಕಾ ಕಥಾ ತೇನ ತ್ವಂ ಸರ್ವಸತ್ವೇನ ಗೃಹರಾಜೋ ಮಹಾಬಲಃ ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ ಏಭಿರ್ದ್ವಾದಶಭಿ ಶ್ಲೋಕೈಃ ಯಸ್ತೌತಿ ಚ ಧರಾಸುತಂ ಮಹತೀಂ ಶ್ರಿಯಮಾಪ್ನೋತಿ ಹ್ಯಪರೋ ಧನದೋ ಯುವಾ ಹರಿ ಓಂ.